ಹೇಳೋದೆಲ್ಲ ಸುಳ್ಳು. ಯಾರು ಸಬ್ಸ್ಕ್ರೈಬ್ ಮಾಡಬೇಡಿ, ಅದು ಮಾಡಬೇಡಿ. ನಮ್ಮ ಭಾವ ನನ್ನ ಮೇಲೆ ಹೊಟ್ಟೆವರೆಗೆ ಹಿಂಗೆ ಹೇಳವ್ರೆ. ವಿಡಿಯೋ ಹಾಯ್ 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 ಮಾಡಪ್ಪ. ಓ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಾನು ಊರಲ್ಲಿ ಕ್ಲಿಪ್ಪಿಂಗ್ಸ್ ತೆಗೆದಿದ್ದು ಒಂದು 3 ಕ್ಲಿಪ್ಪಿಂಗ್ಸ್ ಮಾತ್ರ ಮಿಸ್ ಆಗಿಬಿಟ್ಟಿತ್ತು. ತುಂಬ ಮಿಸ್ ಆಗಿದೆ. ನಮ್ಮ ರವಿ ಅಣ್ಣ ಮಾತಾಡಿದರು, ತುಂಬಾ ಚೆನ್ನಾಗಿ ಮಾತಾಡಿದರು. ಆಮೇಲೆ ನಮ್ಮ ಭಾವ ಮಾತಾಡಿರೋದು ನನಗೆ ಮೊನ್ನೆ ಈ ಕ್ಲಿಪ್ಪಿಂಗ್ ಸಿಕ್ತು, ಹಂಗಾಗಿ ಅದನ್ನು ಹಾಕ್ತೆ. ನಮ್ಮ ಭಾವ ನಂಗೆ ರೇಗಿಸ್ತಾ ಇದ್ದರು, ಇವಳು ಹೇಳೋದೆಲ್ಲ ಸುಳ್ಳು, ಸಬ್ಸ್ಕ್ರೈಬ್ ಮಾಡಬೇಡಿ ಅಂತ. ನನಗಂತೂ ಅವರಿದ್ದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಸ್ತಾರೆ ಅಂತಲೇ ಹೇಳ್ಬೋದು. ಇವಾಗ ನನ್ನ ಚಾನೆಲ್ಗೆ ಎಲ್ಲರೂ ಸಪೋರ್ಟ್ ಮಾಡ್ತಿರೋದು ನೋಡಿ ತುಂಬಾ ಖುಷಿ ಆಯಿತು. ಎಲ್ಲರೂ ನನ್ನ ಕ್ಲಿಪ್ಪಿಂಗ್ಸ್ನ ತಗೊಳ್ತಾರೆ. ಇನ್ನು ನಮ್ಮ ಚಿನ್ನಿ ಮದುವೆ ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಬಂದ್ವಿ. ಅಷ್ಟರಲ್ಲಿ ನೆಕ್ಸ್ಟ್ ಡೇ ನೋಡಿ ಎಲ್ಲರೂ ಹೆಂಗಿದ್ದೀವಿ, ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಎಲ್ಲರೂ ಬೊಟ್ಟಿಲ್ಲ ಹಿಂಗಿದೆ ಅಂತಿದ್ದಾರೆ. ಆ್ಯಕ್ಚುಲಿ ನ್ಯಾಚುರಲ್ ಆಗಿರೋದೇ ಚೆನ್ನಾಗಿರುತ್ತೆ. ನಾವೆಲ್ಲರೂ ಎಲ್ಲ ವೀಡಿಯೋ ಮಾಡ್ತಾಯಿದ್ದೀವಿ ಅಂತ ಮೇಕಪ್ ಮಾಡ್ಕೊಂಡೇ ಮಾಡೋಕ್ಕಾಗುತ್ತಾ. ನಮ್ಮ ಅಕ್ಕ ಬೊಟ್ಟಿಲ್ಲ ಅಂತ ಹೇಳ್ತಾಯಿತ್ತು. ನಮ್ಮ ಅಕ್ಕ ಎಲ್ಲರಿಗೂ ಬಳೆ ಕೊಡಿಸ್ತು. ನಾವೆಲ್ಲ ಬಳೆ ತೊಗೊಂಡು, ಬಳೆನ ಬೇಡ ಅನ್ಬಾರ್ದಂತೆ, ಹಂಗಾಗಿ ಅಕ್ಕ ಎಲ್ಲರಿಗೂ ಬಳೆ ಕೊಡಿಸ್ತು. ನಾನು ಇವತ್ತೊಂದು ಹೇರ್ ಆಯಿಲ್ ಮಾಡಿದ್ದೆ. ನನ್ನ ಕೂದಲು ಬೇಗ ಬೆಳೆಯುತ್ತೆ. ಮುಖಕ್ಕೂ ಫುಲ್ಲು ಅಪ್ಲೈ ಮಾಡ್ಕೊಂಬಿಟ್ಟಿದ್ದೀನಿ ಅದನ್ನೇ. ನಾನು ಯಾವಾಗ ಆಯಿಲ್ ಹಾಕ್ಕೊಂಡ್ರೂ ಕೂದಲಿಗೆ ಹಾಕ್ಕೊಂಡ್ರೆ ಅದು ಮುಖಕ್ಕೂ ನಾನು ಹಂಗೆ ಹಾಕ್ಕೊಬಿಡ್ತೀನಿ. ಕೆಲವೊಬ್ಬರು ಫೇಸ್ಗೆ ಅದು ಇದು ಕ್ರೀಮ್ ಹಾಕ್ಕೊಂಡು ಆ ಸ್ಕಿನ್ನೆಲ್ಲ ಬರ್ನ್ ಆಗಿಬಿಡುತ್ತೆ. ನೀವು ಯಾವುದೇ ಕ್ರೀಮ್ ಹಾಕ್ಕೊಳ್ಳಿ, ಕೆಲವೊಂದು ಕ್ರೀಮ್ಗಳ ನೇಮ್ಗಳು ನನಗೆ ಬೆಟ್ನಾ ವೈಟು, ಆಮೇಲೆ ಪೆಂಡರಮ್ ಪ್ಲಸ್ಸು, ಮೆಲ್ಲ ಕೇರು, ಇದೆಲ್ಲ ಸ್ಕಿನ್ನ ನಿಜವಾಗ್ಲೂ ಹಾಳು ಮಾಡಿಬಿಡುತ್ತೆ. ಅದು ಆ ಸ್ಕಿನ್ಗಳೆಲ್ಲ ಸುಟ್ಕೊಂಡು ಬಂದು ವೈಟ್ ಆಗುತ್ತೆ. ನಮಗೆ ಒಂದು ಏಜಲ್ಲಿ ಕಲರು ಅದೆಲ್ಲ ಇರಬೇಕಿತ್ತು ಅಂತ ಅನಿಸುತ್ತೆ. ಬಟ್ ಅದೆಲ್ಲ ಜೀವನ ಅರ್ಥ ಆದಮೇಲೆ ಈ ಕಲರು, ಈ ದುಡ್ಡು, ಈ ಆಸ್ತಿ, ಒಡವೆ, ಬಟ್ಟೆ ಅದೆಲ್ಲ ಇರಬೇಕು, ಆದರೆ ಅದೇ ಜೀವನ ಅಲ್ಲ ಅಂತ ಅನಿಸಿತು. ನಾನಿವತ್ತು ನನ್ನ ಕೂದಲು ತುಂಬಾ ಬೆಳೆಯುತ್ತೆ. ನನ್ನ ಕೂದಲು ನಿಜವಾಗ್ಲೂ ನೋಡಿರೋರಿಗೆ ಗೊತ್ತಿರುತ್ತೆ ಎಷ್ಟು ಉದ್ದ ಇತ್ತು ಅಂತ. ನಾನೀಗ ಏನು ನನ್ನ ಕೂದಲಿದೆ ಅದರಲ್ಲಿ ಅರ್ಧಕ್ಕರ್ಧ ನಾನು ಕಟ್ ಮಾಡಿಸ್ಬಿಟ್ಟಿದ್ದೆ. ಯಾಕಂದರೆ ಪಾಪು ಆದಮೇಲೆ ನಾನು ಒಬ್ಬಳೇ ಮೇಂಟೈನ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಸ್ನಾನ ಮಾಡೋಕ್ಕೋದ್ರೆ ಅದನ್ನೆಲ್ಲ ಎಣ್ಣೆ ಹಾಕ್ಕೊಂಡು ವಾಶ್ ಮಾಡೋಕ್ಕೆ ಮುಕ್ಕಾಲು ಅವರ್ ಬೇಕಿತ್ತು. ಹಂಗಾಗಿ ಪೂರ್ತಿ ನಾನು ಎಷ್ಟು ಕಟ್ ಮಾಡಿಸಿದೆ ಅಂದರೆ ಅದು ಕೈಗೆ ಸಿಗ್ತಾ ಇರಲಿಲ್ಲ, ಅಷ್ಟು ಕಟ್ ಮಾಡಿಸಿದ್ದೆ. ಬೇಗ ಬೆಳ್ಕೊಬಿಡುತ್ತೆ. ಅದಕ್ಕೆ ನಾನು ಯಾವಾಗ್ಲೂ ಕೂದಲಿಗೆ ಒಂದು ಆಯಿಲ್ನ ರೆಡಿ ಮಾಡ್ಕೋತೀನಿ. ಅದಕ್ಕೆ ಏನೇನು ಹಾಕಿದ್ದೀನಿ, ಯಾವ್ಯಾವ ಎಣ್ಣೆ ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಮಾಡಿದ್ದೆ. ತುಂಬ ಜನ ನಾನು ಎಣ್ಣೆ ಹಾಕೋಬೇಕಾದ್ರೆ ಕೇಳೋರು, ಯಾವ್ದು ಹಾಕೋತೀಯಾ, ಎಣ್ಣೆಗೆ ಏನೇನು ಯೂಸ್ ಮಾಡ್ತೀಯಾ ಅಂತ ಅಂದ್ಬಿಟ್ಟು. ಇವತ್ತು ತೋರಿಸೇ ಬಿಡೋಣ ಅಂತ ಅಂದ್ಬಿಟ್ಟು ನಮ್ಮ ಪಾಪುನ ಮಲ್ಕೊಂಡ. ಅವನು ಮಲ್ಕೊಂಡಾದ್ಮೇಲೆ ನಮ್ಮಪ್ಪ ಸ್ವಲ್ಪ ಇವಾಗ ನನಗೆ ಹೆಲ್ಪ್ ಮಾಡ್ತಾರೆ. ನೈಟ್ ಡ್ಯೂಟಿ ಮುಗಿಸ್ಕೊಂಬಂದ್ಬಿಟ್ಟು ಅವರು ಹೆಲ್ಪ್ ಮಾಡೋದ್ರಿಂದ ನನಗೆ ಸ್ವಲ್ಪ ಫ್ರೀ ಆಗ್ತೀನಿ ಅಂತಲೇ ಹೇಳ್ಬೋದು. ಹಂಗಾಗಿ ಇವತ್ತು ಪಕ್ಕದ ಮನೆ ಆಂಟಿ ರೋಸ್ನರಿ ಗಿಡನ ಬೆಳೆಸಿದ್ರು. ನಾನು ಒಂದಿನ ಕೇಳಿದ್ದೆ, ಅದು ಫುಲ್ಲು ಬೆಳೆದಾದ್ಮೇಲೆ ಕಟ್ ಮಾಡ್ತೀನಲ್ಲ ಆವಾಗ ತಂದುಕೊಡ್ತೀನಿ ಅಂದ್ಬಿಟ್ಟು ಅವ್ರ ಪಾಪ ನರ್ಸರಿಯಿಂದ ತರ್ತಾರೆ. ತಂದುಬಿಟ್ಟು ಅವ್ರು ಯಾವ್ದು ಬೆಳೆದಿರುತ್ತೆ ಅದನ್ನು ನಂಗೆ ಗಿಡ ತೊಗೊಂಬಂದು ಕೊಡ್ತಾರೆ. ಒಂದು ಕಡ್ಡಿ ಸಣ್ಣದು ಕೊಡ್ತಾರೆ, ಅಂದರೆ ಇಷ್ಟೊಂದು ಕೊಟ್ಟಿದ್ರು. ಈ ಗಿಡನೂ ತೊಗೊಂಬಂದು ಕೊಟ್ಟಿದ್ರು. ಇದು ಇನ್ನೊಂದು ಆಂಟಿ ಮನೆ ಹತ್ರ ಅವರು ಕೊಟ್ಟರು. ನನಗೆ ಯಾರು ಒಂಥರ ಪ್ರೀತಿ ಈ ಗಿಡದಲ್ಲಿ ನೋಡ್ಬೋದು ಅಂತ ಹೇಳ್ಬೋದು. ಆಂಟಿ ಮನೆ ಹತ್ರನೇ ತಂದು ಇಟ್ಬಿಟ್ಟು ಹೋಗಿರೋದು ನೋಡಿ ನನಗೆ ಸಿಕ್ಕಾಬಟ್ಟೆ ಖುಷಿ ಆಗೋಯ್ತು. ಇವತ್ತು 3-4 ಗಿಡಗಳು ನಮಗೆ ಹೊಸದಾಗಿ ಸಿಕ್ಕಿದ್ದು. ಇನ್ನು ರೋಸ್ನರಿ ಗಿಡ ಇತ್ತಲ್ವ, ಅದನ್ನು ಎಲೆ ಎಲ್ಲ ಬಿಡಿಸ್ಕೊಬಿಟ್ಟು ಎಣ್ಣೆಗೆ ಹಾಕು ಅಂತ ಹೇಳ್ಬಿಟ್ಟು ಪಾಪ ಜಾಸ್ತಿನೇ ತೊಗೊಬಂದು ಕೊಟ್ಟಿದ್ರೆ 2-3 ಕಡೆ ಹಾಕು ಯಾವುದಾದ್ರೂ ಒಂದು ಬರುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಇದು ಅದೇ ಥರ ರೋಸ್ ಥರ ಇದೆ. ಇದು ಫುಲ್ಲು ಗ್ರೀನು ನಮ್ಮ ಮನೆ ಹತ್ರನೇ ಇತ್ತು. ಇವಾಗ ಆಂಟಿ ತಂದುಕೊಟ್ಟಿರೋದು ವೈಟು. ಈ ಸ್ನೇಕ್ ಪ್ಲ್ಯಾಂಟ್ಗಳಲ್ಲಿ ಎಷ್ಟೊಂದು ವೆರೈಟಿ ಇದೆ ಅಂತ ಅಂದರೆ ಸಿಕ್ಕಾಬಟ್ಟೆ. ಇದು ನೋಡಿ, ಇದು ಒಂಥರ ಲೈನ್ ಇದೆ, ಇದು ಒಂಥರ ರೋಸ್ ಥರ ಇನ್ನೂ ಚೆನ್ನಾಗಿ ಬರುತ್ತೆ. ಎಷ್ಟೊಂದು ಥರ ಇದೆ. ನನಗೆ ನೋಡಿ ಇದು ನೋಡಿ ಇಲ್ಲೊಂದು ಎಲೆ ಕಿತ್ಕೊಂಡ್ಬಂದು ಹಾಕಿದ್ದೀನಿ. ಇನ್ನೇನು ಕೊಳ್ತಿಲ್ಲ, ಇದು
ಬರುತ್ತೆ ಅಂತ ಅನಿಸುತ್ತೆ. ಬಂದರೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇದು ರೋಸ್ ಥರನೇ ಬರುತ್ತೆ. ಎಷ್ಟೊಂದು ಥರ ಸ್ನೇಕ್ ಪ್ಲಾಂಟಲ್ಲಿ ಇದೆ ಅಂತ ಅಂದರೆ ಸಿಕ್ಕಾಬಟ್ಟೆ ವೆರೈಟಿ ಇದೆ. ನನಗಂತೂ ಗಿಡಗಳು ನೋಡ್ತಾ ಇದ್ದರೆ ಒಂಥರ ಖುಷಿಯಾಗುತ್ತೆ. ನಮ್ಮ ಮನೆಯವ್ರು ನೋಡಿದ್ರೆ ಯಾಕಮ್ಮ ಹಿಂಗೆ ಹಾಕೊಂತೀಯ ಅಂತ ಹೇಳ್ತಾ ಇರುತ್ತೆ. ಆಮೇಲೆ ನಾನು ಎಣ್ಣೆ ಬೇಯಿಸೋಕ್ಕೆ ಅಂತ ಅಂದ್ಬಿಟ್ಟು ವೈಟ್ ದಾಸವಾಳ ಬೇಕಿತ್ತು, ತೊಗೊಬರೋಣ ಅಂತ ಹೋಗಿದ್ದೆ. ಆಂಟಿ ಮನೆ ಹತ್ರ ಇದು ಜವನ ಅಂತ ಹೇಳ್ತಾರೆ ಗಿಡನ, ಅದಿತ್ತು. ಒಂದೇ ಒಂದು ಕಡ್ಡಿ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿದೆ. ಆಂಟಿ ಇಷ್ಟೊಂದು ಕಿತ್ತಿ ಕೊಟ್ಬಿಟ್ರು ಅಂತಲೇ ಹೇಳ್ಬೋದು. ಇದು ಎಷ್ಟು ಸ್ಮೆಲ್ ಇದೆ ಅಂದರೆ ಸಿಕ್ಕಾಬಿಟ್ಟೆ. ಈ ಗಿಡ ಹಾಕಿದ್ಮೇಲೆ ಆ ಜಾಗಕ್ಕೆ ಹೋದರೆ ಅಷ್ಟು ಘಮ 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 ಅಂತಿರುತ್ತೆ. ಹೂಗಳ ಜೊತೆ ಎಲ್ಲ ಇದನ್ನು ಕಟ್ತಾರೆ, ದೇವರಿಗೆಲ್ಲ ಇಡ್ತಾರಲ್ವ, ಸಿಕ್ಕಾಬಟ್ಟೆ ಘಮ ಘಮ ಅಂತಿತ್ತು ಮನೆಯೆಲ್ಲ. ಇವತ್ತೊಂದು 3-4 ಗಿಡಗಳು ಎಕ್ಸ್ಟ್ರಾ ಆಯಿತು. ನನಗೆ ಗಿಡಗಳು ಹಾಕ್ದಾಗೆಲ್ಲ ಭಯ, ನಮ್ಮ ಮನೆಯವ್ರು ಬಂದು ಬೈತಾರೆ ಅಂತ ಅಂದ್ಬಿಟ್ಟು ಹಂಗೆ ಅಂದರು. ಬೇಡ ಅಮ್ಮ ಸಾಕು ಗಿಡಗಳು, ಇನ್ನು ಹಾಕಕ್ಕೆ ಹೋಗಬೇಡ. ಇನ್ನು ಹಾಗಲಕಾಯಿ ಪಕ್ಕದ ಮನೆ ಅಕ್ಕ ಬೆಳೆದಿದೆ, ಮಂಜು ಅಕ್ಕ ಅಂತ ಅಂದ್ಬಿಟ್ಟು ಇಲ್ಲ ಅವರು ಕೊಟ್ಟಿದ್ದರು. ಇದು ಬೆಳೆದಿರೋದ್ರಾಗಿದ್ದರಿಂದ ಟೇಸ್ಟು ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಅವ್ರು ಕೊಟ್ಟು ಸುಮಾರು ದಿನಗಳಾಗಿತ್ತು. ಸುಮಾರು ದಿನ ಅಂದರೆ 4-5 ದಿನ ಆಗಿರ್ಬೋದು. ಫ್ರಿಜ್ಜಲ್ಲಿ ಹಂಗೆ ಇಟ್ಬಿಟ್ಟಿದ್ದೆ. ಆ್ಯಕ್ಚುಲಿ ತರಕಾರಿಗಳನ್ನೆಲ್ಲ ಫ್ರಿಜ್ಜಲ್ಲಿ ಇಡಬಾರ್ದು. ನಾನು ಸ್ವಲ್ಪ ಯೂಸ್ ಮಾಡೋದು ಕಡಿಮೆ ಅಲ್ವಾ, ಹಂಗಾಗಿ ಇಟ್ಬಿಡ್ತೀನಿ. ಕಡಲೆಕಾಳು ಸಾಂಬಾರು ಮಾಡಿಕೊಂಡು ಹಾಗಲಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ಇನ್ನೆಷ್ಟು ದಿನ ಇಡೋದು ಅಂತ ಅಂದ್ಬಿಟ್ಟು. ಇನ್ನು ನಂದು ಎಣ್ಣೆ ಮಾಡೋದಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಈ ಕಡಲೆಕಾಳು ಬಟಾಣಿ ಕಾಳು ಕಾಂಬಿನೇಷನ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ನನ್ನ ಏರ್ ಆಯಿಲು ನಾನು ಈ ಥರ ಬೌಲ್ಗಳಿಗೆ ಹಾಕ್ಕೊತೀನಿ. ಯಾಕಂದರೆ ಇದನ್ನು ನಾನು ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀನಲ್ವ. ಯೂಸ್ ಮಾಡಿದಾಗೆಲ್ಲ ನಮಗೊಂಥರ ಫೀಲ್, ಏನಾದರೂ ಅದು ಬೌಲ್ ನೋಡಿದಾಗ ಖುಷಿ ಕೊಡಬೇಕು. ಯಾವುದೋ ಒಂದು ಡಬ್ಬದಲ್ಲಿ ಇಲ್ಲ ಹಳೆ ಇದ್ರಲ್ಲಿ ಹಾಕ್ಕೊಂಡ್ರೆ ನನಗೆ ಇಷ್ಟ ಆಗೋಲ್ಲ. ಹಂಗಾಗಿ ಯಾವುದೇ ಚೆನ್ನಾಗಿರುತ್ತೆ ಗಾಜಿಂದು ಆ ಥರದ್ದೆಲ್ಲ ಹುಡ್ಕೊತಾ ಇರ್ತೀನಿ. ಈ ಥರ ನಾನು ಯೂಸ್ ಮಾಡೋದನ್ನೆಲ್ಲ ಹಾಕ್ಕೊಳ್ಳೋಕ್ಕೆ. ಹಾಗಾಗಿ ಇದು ಕಂಟೈನರ್ ಚೆನ್ನಾಗಿದೆ ಅಂತ ಅನ್ನಿಸ್ತು, ಇದಕ್ಕೆ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಮತ್ತಕ್ಕೆ ಇದಕ್ಕೆ ಫುಲ್ ಆಗೋಯ್ತು ಎಣ್ಣೆ. ಆಮೇಲೆ ನೆಕ್ಸ್ಟು ಇನ್ನೊಂದು ಬೌಲ್ಗೆ ಶಿಫ್ಟ್ ಮಾಡಿದ್ದಾಯಿತು. ಎಣ್ಣೆ ಕುದೀತಾ ಇದ್ದರೆ ಎಷ್ಟು ಘಮ 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 ಅಂತಾಯಿತು ಅಂದರೆ ಮನೆಯೆಲ್ಲ ಫುಲ್ ಹರಡ್ಕೊಂಬಿಟ್ಟಿತ್ತು ಆ ಘಮ. ರೋಸ್ನರಿ ಎಲ್ಲ ಹಾಕಿದ್ವಲ್ಲ, ರೋಸ್ನರಿ ಎಲೆದು ಅದು ತುಂಬಾ ಘಮ ಬರ್ತಿತ್ತು ಅಂತಲೇ ಹೇಳ್ಬೋದು. ಸಿಕ್ಕಾಬಟ್ಟೆ ಸ್ಮೆಲ್ಲು, ಆಯಿಲ್ ಸ್ಮೆಲ್ಲು ಎಲ್ಲ ಮನೆ ಪೂರ್ತಿ. ಏನು ಸ್ಮೆಲ್ಲು ಅಂತ ಕೆಲವೊಬ್ಬರು ಕೇಳಿದ್ದು ಉಂಟು. ಏನು ಮಾಡ್ತಾಯಿದ್ಯಾ, ಅಡುಗೆ ಮಾಡ್ತಾಯಿದ್ಯಾ ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರು. ಯಾಕಂದರೆ ನಮ್ಮ ಮನೆಗೆ ಬರ್ತಾ ಇರ್ತಾರೆ, ನಮ್ಮದು ಕೆಳಗಡೆ ಮನೆ ಆಗಿರೋದ್ರಿಂದ ಎಲ್ಲರೂ ಕೇಳ್ತಾಯಿದ್ರು ಏನು ಮಾಡ್ತಾಯಿದ್ಯಾ ಅಂತ ಅಂದ್ಬಿಟ್ಟು. ಇದು ಕೊಬ್ಬರಿ ಎಣ್ಣೆ. ಇದು ನಾವು ಕೊಬ್ಬರಿನ ತೊಗೊಂಬಂದು ರುಬ್ತೀವಲ್ಲ, ಆಗ ಗಾಣದಲ್ಲಿ ಬರುತ್ತಲ್ಲ ಅದು ಎಣ್ಣೆ, ಅದು ಚೆನ್ನಾಗಿರುತ್ತೆ. ಇನ್ನು ಹರಳೆಣ್ಣೆ ಮತ್ತು ಇದು ಆಲ್ಮಂಡ್ ಆಯಿಲು, ಇದನ್ನು ನಾನು ಹಂಗೆ ಯೂಸ್ ಮಾಡ್ತೀನಿ. ಅಕಸ್ಮಾತ್ ಈ ಥರ ನಾನು ಬೇಯಿಸ್ಕೊಳಕ್ಕಾಗಿಲ್ಲ ಅಂದರೆ ಇದು ನೋಡಿ ರೋಸ್ನರಿ ಕಡ್ಡಿದೆಲ್ಲ ಇದು ಬಿಡಿಸ್ಕೊಂಡಿದ್ದೆ. ಆಂಟಿ ಇದನ್ನು ವೇಸ್ಟ್ ಮಾಡಬೇಡ, ಆಯಿಲ್ಗೆ ಹಾಕ್ಕೊಂಡು ಕುದಿಸ್ಕೊಂತ, ಇನ್ನೇನು ಇದೊಂದೇ ಹಾಕೋದು ಅಂತ ಅಂದ್ಬಿಟ್ಟು ದಾಸವಾಳ ಹೂವು, ದಾಸವಾಳ ಎಲೆ, ವೈಟ್ ಕಲರು ತುಂಬ ಒಳ್ಳೆಯದು. ಮತ್ತು ರೆಡ್ ಕಲರು ಪಿಂಕ್ ಕಲರ್ 2 ಎಲೆಗಳನ್ನ ತೊಗೊಂಬಂದಿದ್ದೆ ನಾನು. ಹೂವು ಒಂದೇ ಕಲರ್ ಸಿಕ್ಕಿತ್ತು, ಹಾಗಾಗಿ ವೈಟ್ ತೊಗೊಂಡೆ. ನೀವು ಯಾವ ಕಲರ್ ಹೂವು ಬೇಕಾದ್ರೂ, ದಾಸವಾಳ ಹೂವು, ದಾಸವಾಳ ಎಲೆ ಯಾವುದು ಬೇಕಾದರೂ ತೊಗೊಂಡು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ದಾಸವಾಳ ಎಲೆ ಹೂವು ಎಲ್ಲ. ಹಂಗಾಗಿ ಮುಂಚೆ ಎಲ್ಲ ನಮಗಿದ್ರು ದಾಸವಾಳ ಹೂವು ಎಲೆದೆಲ್ಲ ನಮಗೆ ಗೊತ್ತೇ ಇರಲಿಲ್ಲ ವ್ಯಾಲ್ಯೂಸು. ಈಗ ಗೊತ್ತಾಯ್ತೈತೆ. ಇನ್ನು ಸಣ್ಣ ಈರುಳ್ಳಿ ಬರುತ್ತಲ್ಲ, ಅದು ಬೇಳೆ ಸಾಂಬಾರಿಗೆ ಅಂತ ತೊಗೊಂಡು ಇಟ್ಕೊಂಡಿದ್ದೆ, ಅದೂ ಹಾಕ್ಕೊಂಡಿದ್ದೆ. ನಾಟಿ ಈರುಳ್ಳಿ ಬರುತ್ತಲ್ಲ, ಇದಂತೂ ಬೇಳೆ ಸಾರು ತುಂಬ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಹೇರ್ಗೂ ಅಷ್ಟೇ ಹೆಲ್ದಿಯಾಗಿರುತ್ತೆ ಹೇರು. ಇನ್ನು ಕರ್ಬೇವಿನ ಸೊಪ್ಪು ಆಸ್ ಯೂಶುವಲ್ ನಿಮ್ಗೆಲ್ಲರಿಗೂ ಗೊತ್ತಿದೆ, ಕರ್ಬೇವು ಯೂಸ್ ಮಾಡ್ತೀವಿ. ಇನ್ನು ಸ್ವಲ್ಪ ಮೆಂತ್ಯ, ಇನ್ನು ಮಾಮೂಲಿ ಇದು ದಪ್ಪ ಈರುಳ್ಳಿ, ಮತ್ತು ಇದು ಒಂದು ಅಲೋವೆರಾ. ಇಷ್ಟೂ ಹಾಕಿ ನಾನು ನನ್ನ ಎಣ್ಣೆಗೆ ಪ್ರಿಪೇರ್ ಮಾಡ್ಕೊತೀನಿ. ಇದನ್ನೆಲ್ಲ ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಅಂದರೆ ರೋಸ್ನರಿಗೆ ಎಲೆನೇ, ಅದು ಒಂದೇ ಸಿಕ್ಕಿದ್ರೂ ನೀವು ಅದನ್ನು ಕುದಿಸ್ಕೊಂಡು ಹಾಕ್ಕೊಂಡ್ರೂ ಹೇರ್ ಚೆನ್ನಾಗೇ ಬರುತ್ತೆ. ಯಾಕಂದರೆ ನಮ್ಮ ಹೆಣ್ಮಕ್ಳಿಗೆ ಕೂದಲು ಚೆನ್ನಾಗಿರಬೇಕು, ಅದಿಲ್ಲ ಅಂದರೆ ಚೆನ್ನಾಗೇ ಕಾಣಿಸಲ್ಲ. ನಾನು ಉದ್ದ ಇರೋದನ್ನ ಹೋಗಿ ಕಟ್ ಮಾಡಿಸ್ಕೊತೀನಿ. ನಮ್ಮಮ್ಮ ಇದ್ದರೆ ನಿಜವಾಗ್ಲೂ ಕಟ್ ಮಾಡ್ಸೋಕ್ಕೆ ಬಿಡ್ತಾ ಇರಲಿಲ್ಲ. ಹಂಗಾಗಿ ಇದು ಆಯಿಲು ಒಂದೊಂದೇ ಸ್ವಲ್ಪ ಬಿಡ್ತಾ ಇದೆ. ಇದೆಲ್ಲ ಹಾಕ್ಕೊಂಡು ಕುದಿಸ್ಕೊಳ್ಳೋದಷ್ಟೇ.
ಇಷ್ಟ ಇದು ನಾ ಮಾಡೋದು. ಒಂದು 20 to 25 ಮಿನಿಟ್ಸ್ ಇದನ್ನ ಲೋ ಫ್ಲೇಮಲ್ಲೇ ಬೇಯಿಸಬೇಕು. ಯಾಕಂದರೆ ಎಣ್ಣೆ ಕುದ್ದಿ ಉಪ್ಪಂದು ಮೇಲೆಲ್ಲ ಚೆಲ್ಬಿಡುತ್ತೆ. ಹಾಗಾಗಿ ದೊಡ್ಡ ಪಾತ್ರೆನೇ ತೊಗೊಂಡು ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನಾನು ಸ್ವಲ್ಪ ದೊಡ್ಡದೇ ತೊಗೊಂಡಿದ್ರು ಇದು ತುಂಬ ಉಪ್ಪು ಬಂದುಬಿಡ್ತಿತ್ತು. ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಯಾಕಂದರೆ 20 ಮಿನಿಟ್ಸು 25 ಮಿನಿಟ್ಸ್ ಇದನ್ನು ನಾವು ಬೇಯಿಸ್ಬೇಕಲ್ವ. ಯಾಕಂದರೆ ಸೊಪ್ಪಲ್ಲಿರೋ ರಸ ಎಲ್ಲ ಬಿಡಬೇಕು. ಹಂಗಾಗಿ ನಾನು ದೊಡ್ಡದೇ ತೊಗೊಂಡಿದ್ರು ಇಲ್ಲಿ ಚೆಲ್ಲೋಗ್ತಾಯಿತ್ತು. ತುಂಬ ಚೆನ್ನಾಗಿರುತ್ತೆ. ನನಗೆ ಬಾಣ್ತಿ ಟೈಮಲ್ಲಿ ಎಲ್ಲರಿಗೂ ಹೆಣ್ಮಕ್ಳಿಗೆ ಕೂದಲೆಲ್ಲ ಉದ್ರೋಗುತ್ತೆ. ನನಗೂ ಹಂಗೇ ಕೂದಲೆಲ್ಲ ಉದ್ರೋಗಿತ್ತು. ನಾನು ಇದನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಈ ಥರ ರೆಮಿಡಿ ಮಾಡಿಕೊಂಡು ನಾನೇ ಸ್ಟಾರ್ಟ್ ಮಾಡಾದ್ಮೇಲೆ ತುಂಬಾ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ಏರು ಸ್ವಲ್ಪ ಉದ್ರೋದು ಕಡಿಮೆ ಆಗಿದೆ, ಮತ್ತು ಹೊಸ ಏರ್ ಕೂಡ ಬರ್ತಾ ಇದೆ. ನನಗೆ ಉದ್ರೋಗಿತ್ತಲ್ಲ ಅದೆಲ್ಲ ಮತ್ತೆ ಬೇಬಿ ಏರ್ಸ್ ಎಲ್ಲ ಗ್ರೋತ್ ಆಗ್ತಾಯಿದೆ. ಯಾಕಂದರೆ ಹೆಣ್ಮಕ್ಳು ಕೂದಲಿಂದ್ರೇ ಚೆಂದ ನೋಡೋಕ್ಕೆ. ಹಾಗಾಗಿ ಸ್ವಲ್ಪ ಏರ್ನ ನಾವು ಕೇರ್ ಮಾಡಬೇಕು. ಸ್ಕಿನ್ನನ್ನು ಕೇರ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೂ ಪರವಾಗಿಲ್ಲ. ಹೆಣ್ಮಕ್ಳು ಸ್ಕಿನ್ನು ನಮ್ಮ ನ್ಯಾಚುರಲ್ ಹೆಂಗಿರುತ್ತೆ ಹಂಗಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ನಮ್ಮ ದೇವ್ರು ಹೆಂಗೆ ಕೊಟ್ಟಿದ್ದಾನೆ ಅದೇ ಕಲರು. ಬಟ್ ಕೂದಲನ್ನ ನಾವು ಕೇರ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಕೂದಲು ಉದುರೋದ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ ಹೆಣ್ಮಕ್ಳು. ಹಂಗಾಗಿ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಬರುತ್ತೆ ಖಂಡಿತ, ನಾವು ಕೇರ್ ಮಾಡಬೇಕು ಅಷ್ಟೇ. ಈ ಎಲ್ಲ ಬೇಯಿಸಾದ್ಮೇಲೆ ಇದನ್ನೆಲ್ಲ ಎಸ್ಬಿಡ್ತಾರೆ ಕೆಲವೊಬ್ಬರು. ಇದನ್ನು ಎಸೆಯೋಕ್ಕೆ ಹೋಗಬೇಡಿ. ಇದನ್ನು ಚೆನ್ನಾಗಿ ಮಿಕ್ಸಿಲಿ ಹಾಕಿ ರುಬ್ಬಿಟ್ಟು ಇದನ್ನು ಪ್ಯಾಕ್ ಥರ ಯೂಸ್ ಮಾಡ್ಬೋದು. ಇದನ್ನು 2-3 ಡೇಸ್ ಯೂಸ್ ಮಾಡ್ಬೋದು ನಾವು. ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಇದರಲ್ಲಿ ಆಯಿಲ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಎಲ್ಲ. ಹಂಗಾಗಿ ಇದನ್ನು ಎಸೆಯೋಕ್ಕೆ ಹೋಗಬೇಡಿ, ಯೂಸ್ ಮಾಡ್ಕೊಳ್ಳಿ. ಏರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದೊಳ್ಳೆ ಏರ್ ಪ್ಯಾಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನನ್ನ ಮಗ ಎದೋಳಷ್ಟರಲ್ಲಿ ಚಿಕ್ಕ ಮಗನ ಮಲಗಿಸಿದ್ದೀನಲ್ವ, ದೊಡ್ಡವನು ಬರ್ತಾನೆ ಅಷ್ಟರಲ್ಲಿ ಇದನ್ನೆಲ್ಲ ಮುಗಿಸ್ಬಿಟ್ಟು ಎತ್ತಿಕ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ಬೇಕು. ಇಲ್ಲಾಂದರೆ ಅವ್ರ ಕೆಲಸ ಮಾಡೋಕ್ಕಾಗಲ್ಲ. ನಮ್ಮ ಪ್ರಣಿ ಬರೋ ಟೈಮ್ ಆಗೇ ಹೋಗಿತ್ತು. ಹಾಗಾಗಿ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಎತ್ತಿಕ್ತಾ ಇದ್ದೆ. ಫುಲ್ಲು ಅಡುಗೆ ಮನೆಯೆಲ್ಲ ಆಲ್ ಆಗಿತ್ತು. ಬಂದೇ ಬಿಟ್ಟು ಅಷ್ಟರಲ್ಲಿ ಗಿಡಗಳೆಲ್ಲ ಹಾಕಿದ್ನಲ್ವ, ಏನು ಹೇಳ್ತಾ ಇದ್ದೀನಿ ನೋಡಿ. ಇದಾ ಜವನ ಗಿಡ ಮನೆ ದೇವ್ರಿಗೆಲ್ಲ ಹಾಕ್ತಾರಲ್ಲ, ಘಮ ಘಮ ಅಂತ ಇದೆ. ಮುಸ್ ನೋಡು ಒಂದ್ಸಲ, ಸ್ಮೆಲ್ ಮಾಡು. ನೋಡ್ದಾ ಘಮ ಅಂತ ಇದೆಯಾ? ಇದು ಮಮ್ಮಿದು. ಬಿಡು ಇದು ಯಾವ ಗಿಡ ಗೊತ್ತಾ? ರೋಸ್ನರಿ. ಇದನ್ನ ಎಲೆಗಳನ್ನೆಲ್ಲ ಕೂದಲಿಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಕೂದಲು. ನೀನು ಬೋಡ ಆಗಿದೆಯಲ್ಲ, ಬೇಗ ಬೆಳೆದ್ಬಿಡುತ್ತೆ. ಅದಕ್ಕೆ ಈ ರೋಸ್ ಅಲ್ಲ ಮನೆ, ಅದು ಶೋ ಗಿಡ. ಚೆನ್ನಾಗಿದೆಯಾ? ಹಾಂ, ಆಮೇಲೆ ಬೆಳೆಯುತ್ತೆ. ಕೂದಲು ಥರ ಬೆಳೆಯುತ್ತೆ. ಬಂದಿದ ತಕ್ಷಣ ಈ ಥರ ಗಿಡಗಳನ್ನೆಲ್ಲ ನೋಡ್ಬಿಟ್ಟು ಕೇಳ್ತಿದ್ದ. ಪಾಟ್ಗಳು ಯಾವುದೂ ಇರಲಿಲ್ಲ, ಇರೋದ್ರಲ್ಲೇ ಹಾಕಿದ್ದೆ. ಅಡ್ಜಸ್ಟ್ ಮಾಡಿ ಒಂದೊಂದಿನ ಪಾಟಲ್ಲಿ 2 ಬಕೆಟಲ್ಲೆಲ್ಲ ಹಾಕ್ಬಿಟ್ಟಿದ್ದೆ. ಚೆನ್ನಮಂಟಿ ಬೈಯುತ್ತೆ ಜಾಸ್ತಿ ಗಿಡಗಳು ಹಾಕಿದ್ರೆ. ನಮ್ಮ ಮನೆಯವರು ಎಲ್ಲ ಸೇರ್ಕೊಂಡು ಬೈತಾರೆ. ಸರಿ, ಅವರೆಲ್ಲ ಬೈದರೆ ನನಗೇನು ಬೇಜಾರಾಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.